ಹಾಸನದ ಮೊಸಳೆ ಹೊಸಳೆ ಅಪಘಾತ ಪ್ರಕರಣ. ಚಿಕ್ಕಮಗಳೂರು ಮೂಲದ ಯುವಕ ಸುರೇಶ್ ಸಾವನ್ನಪ್ಪಿದ್ದಾನೆ. ಸ್ವಗ್ರಾಮ ಮಣೇನಹಳ್ಳಿಯಲ್ಲಿ ಸುರೇಶ್ ಅಂತ್ಯಕ್ರಿಯೆ. ಕುರುಬ ಸಮುದಾಯದಂತೆ ಅಂತಿಮ ವಿಧಿವಿಧಾನ. ಅಣ್ಣನ ಚಿತೆಗೆ ಅಗ್ನಿಸ್ಪರ್ಶ ಮಾಡಿದ್ದಾನೆ ಸಹೋದರ ರಾಜು. ಇಂಜಿನಿಯರಿಂಗ್ ಓದ್ತಾ ಇದ್ದರು ಸುರೇಶ್ ಮಣೇನಹಳ್ಳಿಯ ಯುವಕ. ಇಂಜಿನಿಯರಿಂಗ್ ಸೇರಿದ್ದ ಮೊದಲ ಯುವಕ ಅಂತೆ ಈತ. ಮಣೇನಹಳ್ಳಿಯಿಂದ ಇಂಜಿನಿಯರಿಂಗ್ ಸೇರಿದಂಥ ಮೊದಲ ಯುವಕ ಸುರೇಶ್. ಕಾಲೇಜಿನಲ್ಲೇ ಟಾಪರ್ ಆಗಿದ್ದ ಸುರೇಶ್ ಗಾರೆ ಕೆಲಸ ಮಾಡಿ ಮಗನನ್ನು ಓದಿಸ್ತಾ ಇದ್ರು ತಂದೆ ರಮೇಶ್. ಗ್ರಾಮಸ್ಥರ ಮತ್ತು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಉತ್ತಮ ಅಂಕ ಪಡೆದು ಇಂಜಿನಿಯರಿಂಗ್ ಸೇರಿದ್ದ ಸುರೇಶ್ ಮಗನ ಓದು ಮುಗಿದ್ರೆ ಕಷ್ಟದ ದಿನ ಎಲ್ಲ ಕಳೆದೋಗುತ್ತೆ ಅಂತ ಅಂದ್ಕೊಂಡಿದ್ರು ಪೋಷಕರು. ಸುರೇಶ್ ವಿದ್ಯಾಭ್ಯಾಸಕ್ಕೆ ಸುರೇಶ್ ಸಹೋದರ ಕೂಡ ಕೈ ಜೋಡಿಸಿದ್ದ. ಅಣ್ಣ ಓದೋಕ್ಕೆ ತಾನೂ ದುಡಿದು ಹಣ ಕೊಡ್ತಾ ಇದ್ದ ತಮ್ಮ ರಾಜು. ಇದೀಗ ಅಣ್ಣನನ್ನ ಕಳ್ಕೊಂಡು ಒಂಟಿ ಆಗಿದ್ದಾನೆ ಸಹೋದರ. ಸುರೇಶ್ ನಿಧನಕ್ಕೆ ಕಣ್ಣೀರು ಹಾಕಿದೆ ಇಡೀ ಊರು. ಎಸ್, ಮೃತ ಸುರೇಶ್ ಮಣೇನಹಳ್ಳಿಯಿಂದ ಇಂಜಿನಿಯರಿಂಗ್ಗೆ ಸೇರಿದಂತಹ ಮೊದಲ ವ್ಯಕ್ತಿ ಈತ. ಆ ಗ್ರಾಮದಿಂದ ಟಾಪರು, ರೈಂಕ್ ಸ್ಟೂಡೆಂಟು. ಲಾಸ್ಟ್ ಸೆಮ್ಮು ಅಂತ ಏನೋ ಹೇಳ್ತಾ ಇದ್ದಾರೆ. ಗಾರೆ ಕೆಲಸ ಮಾಡ್ತಾರಂತೆ ತಂದೆ ತಾಯಿ. ದುರ್ಘಟನೆಯಲ್ಲಿ ಸಾವನ್ನಪ್ಪಿದ್ದಾರೆ. ಅವ್ರ ದೊಡ್ಡಪ್ಪ ರಮೇಶ್ ಅನ್ನೋರು ನಮಗೆ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ಸರ್ ನಮಸ್ತೆ. ರಮೇಶ್ ಅವರೇ ನಮಸ್ತೆ. ಮುಗೀತಾ ಸರ್ ಎಲ್ಲ ಕಾರ್ಯ ಎಲ್ಲ? ಮುಗೀತು. ಅಲ್ಲಿ ಮುಗಿಸ್ಕೊಂಡು ಬಂದಿದ್ದೀವಿ. ಈ ಒಬ್ಬನೇ ಮಗನ ಸರ್? ಹೆಂಗೆ ಇಬ್ರು ಮಕ್ಕಳ? ಸಾರಿ, ಇಬ್ರು ಮಕ್ಕಳಾ? ಇಬ್ರು. ಹಾಂ. ಏನು ಇಂಜಿನಿಯರಿಂಗ್ ಲಾಸ್ಟ್ ಸೆಮ್ ಅಂತೆ, ಹೌದಾ? ಲಾಸ್ಟ್ ಮೇಡಮ್, ಇನ್ನೊಂದು 3 ತಿಂಗಳ ಕಡೆ 4 ತಿಂಗಳ ಇತ್ತು ಅಷ್ಟೇ. ಏನು ಮಾಡ್ತಾರೆ ತಂದೆ ತಾಯಿಗಳು ರಮೇಶ್ ಅವರೇ? ಅವ್ರು ಗಾರೆ ಕೆಲಸ ಮಾಡೋದು. ಹಾಸ್ಟೆಲ್ ಇರ್ತಿದ್ನಂತ ಅಲ್ಲಿ ಹಾಸನದಲ್ಲಿ? ಹಾಸ್ಟೆಲ್ ಇದ್ದಿದ್ದು. ಅವ್ರ ರ್ಯಾಂಕ್ ಸ್ಟೂಡೆಂಟ್ ಅಲ್ಲ, ಹಂಗಾಗಿ ನೀಟಾಗಿ ಓದ್ಲಿ ಅಂತ ಅವರಿಗೆ ಮತ್ತೆ ಅಲ್ಲಿ ಹಾಸ್ಟೆಲ್ ಹಾಕಿದ್ರು ಮೇಡಮ್. ಇಲ್ಲೆಲ್ಲ ಓದ್ತಿರ್ಲಿಲ್ಲ ಅಂತ ಕಷ್ಟಪಟ್ಟು ಓದಿಸ್ತಾ ಇದ್ರೇನೋ ಪಾಪ. ಯಾವಾಗ ಗೊತ್ತಾಯ್ತು ನಿಮ್ಗೆ ಸುದ್ದಿ? ನಮಗೆ ಒಂದು 10:30 ಮೇಡಮ್. ರಾತ್ರಿ. ಏನು ಈ ತರ ತೀರ್ಕೊಂಡ್ಬಿಟ್ಟಿದ್ದಾರೆ ಅಂತಾನೆ ಬಂತ ಸುದ್ದಿ ಅಥವಾ ಹೆಂಗೆ? ಜೀವ ಇತ್ತ? ಇದ್ರಲ್ಲೇ ಅಲ್ಲೇ ಸ್ಪಾಟ್ ಅಂತಲೇ ಹೇಳಿದ್ ನಮಗೆ ಮಾಹಿತಿ. ನಮ್ಮೂರಲ್ಲಿ ಬೇರೆಯವರಿಗೆ ಯಾರಿಗೆ ಹೇಳಿದ್ರು, ಊರಿಂದ ನಮಗೆ ನಮ್ಮ ಫ್ರೆಂಡ್ ಫೋನ್ ಮಾಡಿದಾಗ ಅಂತ ಹೇಳಿದ್ರು. ಎಂತ ಹುಡುಗ ಸರ್ ಸುರೇಶ್? ತುಂಬಾ ಒಳ್ಳೆ ಮೇಡಮ್. ತುಂಬಾ ಒಳ್ಳೆ ಹುಡುಗ ಅವನು. ಹಲೋ, ಹೇಳಿ 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 ಕೇಳಿಸ್ತಾ ಇದೆ ರಮೇಶ್ ಅವರೇ. ಕೇಳಿಸ್ತಿದ್ಯಾ? ಅಲ್ಲ, ಇಂಥ ಸಮಯದಲ್ಲಿ ನಮಗೂ ಕೂಡ ಮಾತಾಡ್ಸೋದು ಅದು ಒಂದು ಸ್ವಲ್ಪ ನಮಗೂ ಹಿಂಸೆನೆ. ಆದರೂ ಕೂಡ ಈಗ ನೋಡಿ, ಈಗ ನೀವು ಕಳ್ಕೊಂಡಿರೋಂಥ ಮಗನಂತೂ ವಾಪಸ್ ಪಡ್ಕೊಳಕ್ಕಾಗಲ್ಲ. ಆದರೆ ಈಗ ತಂದೆ ತಾಯಿಗಳಿಗೆ ಆಸರೆ ಆಗಿದ್ದಂಥ ಹುಡುಗ ಪಾಪ, ಅವನ್ನೇ ನಂಬ್ಕೊಂಡು ಜೀವನ ಮಾಡ್ತಾಯಿದ್ರು ಪಾಪ ತಂದೆ ತಾಯಿಗಳು. ಬಟ್ ಈಗ ನಮ್ಮ ಮುಖ್ಯಮಂತ್ರಿಗಳು ಕೊಟ್ಟರೆ ಹೇಳಿಕೆ ಗಮನಿಸಿದ್ರೆ ನೀವು ರಮೇಶ್ ಅವರೇ? ಅದೇ ನೋಡ್ದು ಮೇಡಮ್, ಅದು ಏನು ಅವರು ಆ ಥರ ಪರಿಹಾರ ಕೊಟ್ಬಿಟ್ರೆ ವಾಪಸ್ ಬರ್ತಾರಾ? BJP ಅವ್ರು ಏನಾದರೂ ಕೊಟ್ಟಿದ್ರಾ ಜಾಸ್ತಿ ಅಂತ ಕೇಳ್ತಾ ಇದ್ದಾರಪ್ಪ ಅವರು. ಹೇಳ್ತಾರೆ. ಅವ್ರಿಗೆ ಏನು ಹೇಳಕ್, ಅವ್ರಿಗೆ ಹೆಂಗ್ ಬೇಕು ಹಂಗೆ ಮಾತಾಡ್ತಾರೆ.
ಮಾತಾಡಕ್ಕೇನಂತೆ ಅವ್ರಿಗೆ ಆ ಥರ ಆದ್ರೆ ಗೊತ್ತಾಗುತ್ತೆ. ಹ್ಞೂ ಪಾಪ ಹಂಗಂತಲ್ಲ, ಪಾಪ ಅವ್ರ ಮನೇಲೂ ಪಾಪ ಅವರು ಸಿದ್ದರಾಮಯ್ಯನವರು ಅವ್ರ ಮಗನ ಕಳ್ಕೊಂಡಿದ್ದಾರೆ. ಅವ್ರ ಮನಸ್ಸಲ್ಲೂ ಕೂಡ ಮಗನ ಕಳ್ಕೊಂಡು ನೋವಿದೆ, ಇಲ್ಲ ಅಂತ ನಾವು ಹೇಳಲ್ಲ. ಆದ್ರೂ ಹಂಗೆ ಕಠೋರವಾಗಿ ಮಾತಾಡ್ಬಾರ್ದು. ಯಾಕಂದರೆ ತಂದೆ ಸ್ಥಾನದಲ್ಲ ಇದ್ದಾರೆ ಅವರು, ಅವ್ರಿಗೂ ಒಂದು ನೋವು ಗೊತ್ತಿದೆ, ಮಕ್ಕಳನ್ನ ಕಳ್ಕೊಂಡಿರೋಂಥ ನೋವು ಅವ್ರಿಗೂ ಗೊತ್ತಿದೆ. ಹ್ಞೂ ದಿಢೀರ್ ನಿರ್ಧಾರ ತಗೊಂತಾರೆ. ಹ್ಞೂ ಸರಿ, ಆಯ್ತು 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 ರಮೇಶ್ ಅವರೇ, ಥ್ಯಾಂಕ್ ಯು.